ನಮ್ಮ ನಂಜನಸ್ವಾಮಿಯವರು ಮಾಜಿ ಶಾಸಕರು, ಆತ್ಮೀಯರು, ನಮ್ಮ ದಲಿತ ಸಂಘಟನೆಯಲ್ಲಿ ಪ್ರಬಲ ನಾಯಕರು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರೈಟ್ ಹ್ಯಾಂಡ್ ಇದ್ದಂಗೆ. ನಾವು ಅವರಿಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಧ್ಯಕ್ಷ ಕಂಟಿನ್ಯೂ ಮಾಡಬೇಕು ಅಂತೇಳಿ AICCಗೆ 21 ಜನ ಶಾಸಕರು ಜೊತೆಯಲ್ಲಿ ಹೋಗಿ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಡೆಲ್ಲಿಗೆ ಹೋದಂಥದ್ರಲ್ಲಿ ನಾನು ನಂಜನಸ್ವಾಮಿಯವರೇ ಮೊದಲಿಗರು. ನಮಗೆ ಕೋರ್ಡಿನೇಟ್ ಮಾಡಿದಂಥವರು ತೇಜಸ್ವಿನಿ MP, ನಮ್ಮ ಮೇಡಮ್ ಇದ್ರಲ್ಲ ಹಿಂದೆ ಅವರು. ಆ ಥರ ನಾವೊಂದು ಟೀಮ್. ಅವರ ಅದೃಷ್ಟ ಕೆಟ್ಟಿತ್ತು, ಅವನು BJPಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು BJPಗೆ ಹೋದೆ. ಈಗ ಅದೃಷ್ಟ ಒಳ್ಳೆಯದಾಗಿದೆ, ಅವರು ಕಾಂಗ್ರೆಸ್ಗೆ ಬಂದವರೇ, ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ. ಇನ್ನೊಬ್ಬರು ನಮ್ಮ ಶಂಕರ್ ಗುಹಾ ನಿಂತ್ಕೋರು. ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳನ್ನ 25-26 ವರ್ಷದ ಹಿಂದೆ ನನಗೆ ಶಿವಕುಮಾರ್ ಅವರು ಇವ್ರ ತಂದೆನ ಪರಿಚಯ ಮಾಡಿಸಿದ್ರು ಅವ್ರ ಮನೆಯಲ್ಲಿ. ನಾನು ಉತ್ತರಳ್ಳಿ ಶಾಸಕ ಸ್ಥಾನ ನಿಂತಂಥ ಸಂದರ್ಭದಲ್ಲಿ, ಸೋಮಶೇಖರ್, ನಿಮ್ಮ ಶಿವಕುಮಾರ್ ಇದ್ದಾನಲ್ಲಯ್ಯ, ಅವನು 26-27 ವರ್ಷದ ಹಿಂದೆ ಯಾರು ತಡೆಯೋಕ್ಕಾಗಲ್ಲ, ಸೆಂಟ್ರಲ್ ಜೈಲ್ಗೆ ಹೋಗ್ತಾರೆ ಅಂತ ಆವಾಗ ಐಡೆಂಟಿಫಿಕೇಷನ್ ಮಾಡಿದ್ದು. ಸೆಂಟ್ರಲ್ ಜೈಲಿಂದ ಬಂದಾದ ಮೇಲೆ ಯಾರು ತಡೆಯೋಕ್ಕಾಗಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಂಥ ಅವರು ದ್ವಾರಕನಾಥ್ಜಿ, ರಾಜ್ಗುರು ದ್ವಾರಕನಾಥ್ಜಿ ಅವರ ತಮ್ಮ ಅದೆಲ್ಲ ಕೇಳಿದಿರಿ. ಅವರ ಸುಪುತ್ರ ಶಂಕರ್ ಗುಹಾ ಅವರ ಮಾತು. ಮೊನ್ನೆ ನಮ್ಮ ಎಮ್ಗೆಪುರ ವಾರ್ಡ್ಗೆ ಬಂದಿದ್ದರು ಮುಖ್ಯಮಂತ್ರಿಗಳು. ಅವ್ರಿಗೊಂದು ನಿವೇಶನ, ಅಲ್ಲಿ ಒಂದು ದೇವಸ್ಥಾನ ಭೂಮಿ ಪೂಜೆಗೆ. ಅದರಲ್ಲಿ ದ್ವಾರಕನಾಥ್ಜಿಯವ್ರ ಪರ್ಮಿಷನ್ ತೆಗೆದುಕೊಂಡೆ, ಗುರೂಜಿ ಹೇಳ್ಬೋದಾ ಬೇಡವಾ ಇದು ಮಾತು ಅಂತೇಳಿ. ಏಕೆಂದರೆ ಮುಖ್ಯಮಂತ್ರಿಗಳು ಕುಳಿತಿದ್ರು. ಮುಖ್ಯಮಂತ್ರಿಗಳು ಏನೂ ಮಾತನಾಡಲಿಲ್ಲ. ದ್ವಾರಕನಾಥ್ಜಿ ಮಾತ್ರ ಪರ್ಮಿಷನ್ ಕೊಟ್ಟರು, ಹೇಳಿ ಸೋಮಶೇಖರ್ ಅಂತ. ಆಗ ಸಂದರ್ಭದಲ್ಲಿ ಇದನ್ನು ಹೇಳಿದೆ. ಇನ್ನು ನಮ್ಮೆಲ್ಲರ ಪ್ರೀತಿಯ ಜಿಲ್ಲಾಧ್ಯಕ್ಷರು ಹನುಮಂತರಾಯಪ್ಪನವರು, ಒಂದು ಲೈನ್ ರೆಸಲ್ಯೂಷನ್ ಆಗಬೇಕು. ಜಿಲ್ಲಾಧ್ಯಕ್ಷರಾಗಿ ಹನುಮಂತರಾಯಪ್ಪನವರು ನಮಗೆ ಒಳ್ಳೆಯ ಕೋಆರ್ಡಿನೇಷನ್ ಮಾಡಿದ್ದಾರೆ, ಕೋಆಪ್ರೇಷನ್ ಮಾಡಿದ್ದಾರೆ. ಅವರಿಗೆ ಅಬ್ಸರ್ವರ್ ಮಾಡಿ ಯಾರನ್ನ ಅಧ್ಯಕ್ಷ ಮಾಡಬೇಕು, ಯಾರನ್ನ ವಾರ್ಡ್ ಅಧ್ಯಕ್ಷರು, ಯಾರ ಪಂಚಾಯತಿಗೆ ಅಧ್ಯಕ್ಷ ಮಾಡಬೇಕು, ಯಾರನ್ನ ಬ್ಲಾಕ್ ಅಧ್ಯಕ್ಷ ಮಾಡಬೇಕು, ಯಾರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು, ಮಿಕ್ಕ ಎಲ್ಲದಕ್ಕೂ ಅವರ ಅಧ್ಯಕ್ಷ ತಾವಿಂದ ಇದುವರೆಗೂ ಒಂದೇ ಒಂದು ಸಣ್ಣ ಕಿರಿಕಿರಿ ಕೂಡ ಅವರು ಮಾಡಲಿಲ್ಲ. ನಾವು ಯಾವುದು ಹೇಳ್ತೀವಿ ಅದನ್ನು ಸಂಪೂರ್ಣ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. 1% ಕೂಡ ಅಸಹಕಾರವನ್ನು ತೋರಲಿಲ್ಲ. ಆ ಥರ ಇದ್ಮೇಲೆ ನಾವು ಬದಲಾವಣೆಯನ್ನು ಕೂಡ ನಾನು ಬಯಸೋದಿಲ್ಲ. ಅದಕ್ಕೆ ಹನುಮಂತರಾಯಪ್ಪನವ್ರನ್ನ ಏನು ಜಿಲ್ಲಾ ಅಧ್ಯಕ್ಷರಾಗಿ ಇದುವರೆಗೂ ಇದ್ದರು, ಮುಂದಿನ ಆದೇಶದವರೆಗೆ ಅವರು ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಬಯಕೆ. ತಾವು ಎಲ್ಲ ಕೂಡ ಎದ್ದು ನಿಂತು ಚಪ್ಪಾಳೆ ಹೊಡೆಯೋ ಮುಖಾಂತರ ಅವ್ರಿಗೊಂದು ಮೆಸೇಜ್ ಹೋಗಬೇಕು. ಓನ್ಲಿ ಒನ್ ರೆಸಲ್ಯೂಷನ್. ಯಾತಕ್ಕೆ ನಾನಿದು ಹೇಳ್ತೀನಿ ಅಂತಂದರೆ, ಅವರು ನಮಗೆ ಎಲ್ಲದರಲ್ಲೂ ನಮ್ಮ ಕ್ಷೇತ್ರದ ಬಹುತೇಕ ಎಲ್ಲ ಲೀಡರ್ಗಳಿಗೂ ಕೂಡ ಅವರು ಪರಿಚಯ ಇದ್ದಾರೆ. ಡೈರೆಕ್ಟಾಗಿ ಹನುಮಂತರಾಯಪ್ಪನವ್ರ ಮನೆಗೂ ಹೋಗ್ಬೋದು, ಮೊಬೈಲ್ನಲ್ಲೂ ಮಾತನಾಡ್ಬೋದು. ಯಾವುದೇ ಕೆಲಸ ಹೇಳಲಿ, ಸರ್ಕಾರದ್ದಾಗಲಿ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ್ದಾಗಲಿ ಯಾವುದನ್ನು ತಾವು ಹೇಳಿದ್ರೂ ಕೂಡ ಸಿನ್ಸಿಯರಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾನು ಹನುಮಂತರಾಯಪ್ಪನವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಮ್ಮ ನಂಜನಸ್ವಾಮಿಯವ್ರಿಗೂ ರಿಕ್ವೆಸ್ಟ್ ಮಾಡಿದೆ. ಇನ್ನು ಮುಂದಿನ ಆದೇಶದವರೆಗೆ ಅವರು, ಯಾಕೆಂದರೆ ನಮ್ಮದು ಕಾರ್ಪೊರೇಷನ್ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ. ಈಗ ಆಲ್ರೆಡಿ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು, ಏನು ಎತ್ತ ಅವ್ರ ಹಿಸ್ಟ್ರಿ ಏನು, ಅವರ
ಸಂಘಟನೆ ಏನು ಅಂತಕ್ಕಂಥದ್ದು ಕೂಡ ಸಂಪೂರ್ಣ ಮಾಹಿತಿ ಇದೆ. ಅದರಿಂದ ಅವರೇ ಇದ್ದರೆ ಅನುಕೂಲ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಒಂದು ರೆಸೊಲ್ಯೂಷನ್ ಅವರಿಗೆ ಮಾಹಿತಿ ಇರಲಿ ಅಂತೇಳಿ. ಹಂಗೆ ಮಹಿಳಾ ಅಧ್ಯಕ್ಷರು ಕೂಡ ಪಲ್ಲವಿ, ಅವರ ಅಧ್ಯಕ್ಷ ಆದತ್ತಾವಿಂದ ಇಲ್ಲಿಯ ತನಕ ನಮ್ಮ ಸಂಘಟನೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮಲ್ಲ ಕ್ಷೇತ್ರದ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸವನ್ನು ತೋರಿಸ್ತಕ್ಕಂಥದ್ದು. ನಮ್ಮದು ಯಾವುದೇ ಪ್ರತಿಭಟನೆ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಜಸ್ಟ್ ಒಂದು ಫೋನ್ ಮಾಡಿದ್ರೆ ಆ ಫೋನ್ ಅಟೆಂಡ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ, ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಕ್ಕಂಥ, ಒಂದೇ ಒಂದು ಯಾವುದು ಕೂಡ ಅಪಸ್ವರ ಎತ್ತದೆ, ಯಾರನ್ನ ಮಹಿಳಾ ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಮೈಂಡಿಗೆ ಬಂದರೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಇದುವರೆಗೂ ಅವರು ಸಂಪೂರ್ಣ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ಆದೇಶದವರೆಗೆ ಪಲ್ಲವಿಯವರು ಕೂಡ ಮಹಿಳಾ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ನನ್ನ ಒಂದು. ಇನ್ನು ನಮ್ಮ ವಾರ್ಡ್ ಅಧ್ಯಕ್ಷರು ಇತ್ತೀಚೆಗೆ ಆಗಿದ್ದಾರೆ, ಅವ್ರನ್ನೇನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಇಲ್ಲ. ಈ 4 ಜನ ಬ್ಲ್ಯಾಕ್ ಅಧ್ಯಕ್ಷರುಗಳು, ನಾಗರಾಜ್ ಅವರು ಇರ್ಬೋದು, ರೇವಣ್ ಸಿದ್ದಯ್ಯನವ್ರು ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಇನ್ನೊಬ್ಬರು ಚಿಕ್ಕರಾಜು, 4 ಜನ ಬ್ಲ್ಯಾಕ್ ಅಧ್ಯಕ್ಷರುಗಳು ಕೂಡ ಅವರವರ ಕೆಪಾಸಿಟಿಗೆ ತಕ್ಕಂತೆ ಸಂಘಟನೆ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಎಲ್ಲ ಯಶವಂತಪುರ ಕ್ಷೇತ್ರದಲ್ಲಿ ಏನೆಲ್ಲ ಪಕ್ಷದ ಸಂಘಟನೆ ಮಾಡ್ಬೋದು ಅದೆಲ್ಲವನ್ನು ಕೂಡ 4 ಜನನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಂಟಿನ್ಯೂ ಆದೇಶದವರೆಗೆ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ತಮಗೆ. ಹಾಗೆ 4 ಮಹಿಳಾ ಅಧ್ಯಕ್ಷರುಗಳು, ನಾನು ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರು ನೋಡಿದ್ದು ಸುಮಾ ಜನಾರ್ದನರವರಿಗೆ. ಏನು ಇಷ್ಟೊಂದು ಊಟ ಹಬ್ಬವನ್ನು ಆಚರಣೆಯನ್ನು ಅದ್ಧೂರಿಯಾಗಿ ನಗುನಗ್ತಾ ಕಟ್ಔಟ್ಸು ಏನು ಸುಮಾ ಮೋಡಿ ಮಾಡಿದ್ದಾರೆ ಈ ಮಹಿಳೆಯರಿಗೆ ಅಂತಕ್ಕಂಥದ್ದು ನನಗಿನ್ನೂ ಅರ್ಥವಾಗಲಿಲ್ಲ. ಅಲ್ಲ, ಹ್ಯಾಪಿ ಬರ್ತ್ಡೇ ಅಂತೇಳಿ ಚಿಕ್ಕದಾಗೆ ದೊಡ್ಡದಾಗೆ ಹಾಕಿ ಮಿಕ್ಕಿದವ್ರದ್ದೆಲ್ಲ ಫೋಟೋ ದೊಡ್ಡದಾಗಿ ಹಾಕೋದು ನೋಡಿದ್ದೇನೆ. ಕಟ್ಔಟ್ಸ್ ಹಾಕಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಮೊದಲನೇ ಬಾರಿಗೆ ಯಶವಂತಪುರದಲ್ಲಿ ನಾನು ನೋಡಿದೆ. ಅಂದರೆ ಅವಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣ, ಸಂಘಟನೆ, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದು, ಅದು ಮಹಿಳೆಯರಿಗೆ ವಿಶೇಷವಾಗಿ ಕಾಣ್ತದೆ ಅಂತ ನನಗನ್ನಿಸ್ತದೆ. ನಮ್ಮ ಲಕ್ಷ್ಮಿ ಅವರು ಕೂಡ ಭಾಳಷ್ಟು ಆ್ಯಕ್ಟಿವ್ ಇದ್ದಾರೆ, 24/7 ಕೆಲಸ ಮಾಡ್ತಕ್ಕಂಥದ್ದು.